ಏನ್ ಮಾಡ್ತಾ ಇದೀಯ ನೇಹ? ನಿಗೇನ್ ಕನ್ಸಲ್ವಾ ನಾನು ಇಲ್ಲಿ ನಿಂತ್ಕೊಂಡಿರೋದು? ಸುಮ್ಮನೆ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತೀಯಾ? ಹಾ ಡ್ಯಾಡಿ ಬೇಗ ಬನ್ನಿ, ಸ್ಕೂಲ್ ಟೈಮ್ ಆಯ್ತು. ಏಯ್, ಯಾರನ್ನೋ ಡ್ಯಾಡಿ ಅಂತ ಕರಿತೀಯ? ನಾನೇ ನಿಮ್ ಡ್ಯಾಡಿ. ಏಯ್ ಮನೇಲಿ ಹೇಳಿಲ್ಲ ನಿಂಗೆ ನೀನು ನನ್ನ ಡ್ಯಾಡಿ ಅಲ್ಲ ಅಂತ? ಹಾ ಯಾಕೆ ಸುಮ್ಮನೆ ಕಿಸ್ತೀಯ? ಹೋಗಿ ಇಲ್ಲಿಂದ. ಯಾರು ನಿಂಗೆ ಹೇಳಿದ್ದು ನಮ್ಮ ಮನೆ ಹತ್ರ ಬಾ ಅಂತ? ನನ್ನನ್ ಡ್ಯಾಡಿ ಅಂತ ಕರಿಯೇ? ನಾನೇ ಕರೀಲಿ ಡ್ಯಾಡಿ ಎಲ್ಲ ಹೋಗೋರ್ನೆಲ್ಲ ಡ್ಯಾಡಿ ಅಂತ? ನಿಂಗೇನ್ ಮಾಡಕ್ಕೆ ಕೆಲಸ ಇಲ್ಲ? ಮನೆಗೆ ಹೋಗು ಸುಮ್ಮನೆ. ಬೀಳುತ್ತೆ ನಿಂಗೆ. ನೀನ್ ಬೀಳ್ತಾ ಏಟು? ಎಷ್ಟೊಂದು ದುರಂಕಾರ ನಿಂಗೆ. ದೊಡ್ಡವರು ಚಿಕ್ಕವರನ್ನ ಪರಿಜ್ಞಾನ ಇಲ್ಲ. ನಿಂಗಿದ್ಯಾ ಪರಿಜ್ಞಾನ? ಹೋಗು ಇಲ್ಲಿಂದ ಸುಮ್ಮನೆ. ನಂಗೆ ಅಂತ ಜವಾಬ್ ಹೇಳ್ತೀಯಾ? ಹಾ, ನಂಗೆ ಅಂತ ಜವಾಬ್ ಹೇಳ್ತೀಯಾ? ಮಾತಾಡಿ ಇವಾಗ, ಮಾತಾಡು. ಏಯ್ ಹೋಗು ಸುಮ್ಮನೆ ಇಲ್ಲಿಂದ. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆನೇ ಇಲ್ಲ ನನಗೆ, ಮರ್ಯಾದೆನೇ ಇಲ್ಲ. ಇರು ನನ್ನ ಡ್ಯಾಡಿನ ಕರೀತೀನಿ ಇರು ಡ್ಯಾಡಿ. ಡ್ಯಾಡಿ ಡ್ಯಾಡಿ ಉಮ್ಮಾಂಟಿ. ನಿಮ್ ಡ್ಯಾಡಿ ಬರಸಲ್ಲ, ನಾನು ಇದ್ರೆ ತಾನೇ ಇಲ್ಲೇ. ಹಾ, ನಾನು ಹೊರಟೋಗ್ತೀನಿ. ನೋಡಲ್ಲಿ ಕಾರ್ ನಿಲ್ಸಿದ್ದೀನಿ, ನಾನು ಸ್ಟೇಷನ್ಗೆ ಹೊರಟೋಗ್ತೀನಿ. ಹೇಳೋಗು ನಿಮ್ ಡ್ಯಾಡಿಗೆ, ಹೇಳೋಗು. ನೇಹ, ಯಾಕೆ ಮಾಡ್ತಾ ಇದೀಯಾ? ಈ ಸರಿ ಸಿಗ್ತಾನೆ ಬಾ, ಅವಾಗ ಹೇಳ್ತೀನಿ ಬಾ ಅವನಿಗೆ. ಯಾಕಮ್ಮ ನೇಹ? ತಮಾಷೆಗೆಲ್ಲ ಹೊಡೆದಿರ್ಬೇಕು ಬಿಡಮ್ಮ. ಇವ್ನ್ ಯಾಕೋ ಜಾಸ್ತಿ ಅತಿ ಆಯ್ತಲ್ಲ ಉಮಾ. ಹಾ, ಇದೇ ತರ ಇನ್ನೊಂದ್ಸರಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಗ್ರಾಚಾರ ಬಿಡಿಸ್ಬಿಡ್ತೀನಿ ನಮ್ಗೆ. ಈ ಸರಿ ಸಿಗ್ಲಿ, ನಾನು ಬೈತೀನಿ ಸುಮ್ಮನೆ ಇರಮ್ಮ. ನಾನು ಬೈತೀನಿ ಸುಮ್ಮನೆ. ಯಾಕೆ ಹೊಡಿತೀರಾ ನಮ್ಮ ಮಗುಗೆ? ಹಾ, ಯಾಕೆ ಹೊಡಿತಾ ಇರೋದು ನೀವು? ಸುಮ್ಮನೆ ಇರೋಕ್ಕಾಗಲ್ವಾ? ನಮ್ಮ ಮನೆ ಹತ್ರಗೆಲ್ಲ ಏನಕ್ಕೆ ಬರ್ತೀರಾ ಅಂತ ಬೈತೀನಿ ಸುಮ್ಮನೆ ಇರೋಕ್ಕಂತ. ಹೊಡಿತೀನಿ ಸುಮ್ಮನೆ ಇರಮ್ಮ. ಈ ಸರಿ ಬಿಟ್ಬಿಡು. ಇನ್ನೊಂದ್ಸರಿ ಏನಾದ್ರೂ ಹಿಂಗೆ ಮಾಡಿದ್ರೆ ಅವ್ನು ಬೀಳುತ್ತೇಟು. ಅಲ್ಬೇಡ, ಸುಮ್ಮನೆ ಇರು. ಹೋಗೋಣ ನಡಿ ಸ್ಕೂಲ್ಗೆ. ನಡಿ ಪುಟ, ಕರೆಕ್ಟ್ ಕೂತ್ಕೊ ನಡಿ. ಬಾಯ್ ಮಾ, ಬಾಯ್. ಊಟ ಎಲ್ಲ ವಾಪಸ್ ತಗೊಂಡ್ಬರ್ತಾ ಇದೀಯಾ? ಯಾಕೆ ತಿಂತಾ ಇಲ್ಲ? ಚೆನ್ನಾಗಿಲ್ವಾ? ಇಲ್ಲ ಆಂಟಿ, ಇವತ್ತು ತಿಂತೀನಿ. ಮೊನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲಾನು ದೋಸೆ ಎಲ್ಲ ತಗೊಂಡ್ಬಂದಿದ್ರು, ಅದಕ್ಕೆ ಅದು ತಿಂದೆ. ಇದು ತಿನ್ನಕ್ಕಾಗ್ಲಿಲ್ಲ. ಹೌದಾ? ನಾನು ನಾಳೆ ದೋಸೆ ಮಾಡ್ಕೊಡ್ಲಾ? ದೋಸೆ ಬೇಡ, ನನಗೆ ರವೆ ಇಡ್ಲಿ ಬೇಕು. ಸರಿ, ರವೆ ಇಡ್ಲಿನ ಮಾಡ್ಕೊಡ್ತೀನಿ. ಹಾ, ಹುಷಾರು ಕಂದ. ಆಂಟಿ. ಉಮಾ, ನೆನ್ನೆ ನಾನು ಕೆಲಸದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ತುಂಬಾ ಡಲ್ ಆಗಿದೆಯಾ ನೀನು? ಮುಂಚಿನ ಥರ ಆಕ್ಟಿವೇ ಇಲ್ಲ. ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ, ತಲೆನೋವು ಅಂತ ಹೇಳ್ತಾ ಇದ್ದೀರಾ. ಇವಾಗ ಟಿಫನ್ ಎಲ್ಲ ಆಯ್ತಲ್ಲ, ಸೈಲೆಂಟಾಗಿ ಮಲ್ಕೊಂಬಿಟ್ಟು ನೀನು. ಏನು ಕೆಲಸ ಮಾಡಬೇಡ. ಅದೇನೋ ಕೆಲಸ ಇದ್ರೂ ಸಂಜೆ ಬರ್ತೀನಿ, ಇಬ್ರು ಸೇರಿ ಎಲ್ಲ ಕೆಲಸ ಮುಗಿಸೋಣ. ನೀನು ಏನು ಕೆಲಸ ಮಾಡಬೇಡ, ಇವಾಗ ಹೋಗಿ ಮಲ್ಕೊಂಬಿಟ್ಟು ನೀನು. ಬೇಡ ಅಂತ ಕೆಲಸ ಏನೂ ಇಲ್ಲ. ಪಾತ್ರೆ ತೊಳಿಬೇಕು, ಮನೆ ಕಸ ಗುಡಿಸಿ ಒರೆಸ್ಬೇಕು ಅಷ್ಟೇ. ನಾನು ಮಾಡ್ಕೊತೀನಿ ಬಿಡಿ. ಸಂಜೆ ಬೇಗ ಬರ್ತೀನಿ. ಹಾಸ್ಪಿಟಲ್ಗಾದ್ರೂ ಹೋಗೋಣ ಉಮಾ. ಅಯ್ಯೋ, ಈ ಚಿಕ್ಕ ತಲೆನೋವಿಗೆಲ್ಲ ಹಾಸ್ಪಿಟಲ್ ಅಂತ ಇದ್ದೀರಾ ನೀವು. ಸರಿ ಹೋಯ್ತು. ಓ ಸಿಂಚು ಅಕ್ಕ, ಬನ್ನಿ ಅಕ್ಕ. ಸಿಂಚನ ಮೇಡಮ್, ಬನ್ನಿ ಮೇಡಮ್. ಏನು ಅಪ್ರೂಪ ಆಗೋದ್ರಿ ನಮ್ಮ ಮನೆಗೆ ಬರೋದು? ಅದಕ್ಕೆ ಸರ್ ಇವತ್ತು ಈ ಕಡೆ ಬಂದಿದ್ದೆ, ಹಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಿ ಸರ್? ನೇಹ ಇಲ್ಲಿ. ಸಿಂಚು ಆಂಟಿ ಬಂದವ್ರೆ. ಸಿಂಚು ಆಂಟಿ. ಏನ್ ನೇಹ ಪುಟ? ಸಿಂಚು ಆಂಟಿ, ಆ ಸಿದ್ದೇಶು ಮತ್ತೆ ನನಗೆ ಹೊಡೆದ್ಬಿಟ್ಟು ಹೋಗ್ತಾನೆ. ಸಿಂಚು ಆಂಟಿ ಅವನು. ನೀವು ಅವನಿಗೆ ಪೊಲಿಟಿಷನ್ ಕರ್ಕೊಂಡೋಗಿ ಹೊಡೀರಿ, ಅವನು ನನ್ನ ಯಾವಾಗಲೂ ಹೊಡಿತಾ ಇರ್ತಾನೆ. ಯಾವಾಗ ಹೊಡ್ದ? ಇವಾಗ ಹೊಡೆದ್ಬಿಟ್ಟು ಹೋದ ಆಂಟಿ ಅವನು. ಇರು, ಈ ಸರಿ ಏನಾದರೂ ನಮ್ಮ ನೇಹ ಪುಟ್ಟಿಗೆ ಹೊಡೆದ್ರೆ ಅವ್ನು ಸ್ಟೇಷನ್ ಕರ್ಕೊಂಡೋಗಿ ಬೆಂಡ್ ಹಚ್ತೀನಿ, ನೋಡ್ತಾ ಇರು. ಹ್ಞೂ ಆಂಟಿ, ಬಿಡಬೇಡ್ರಿ ಅವನ್ನ, ಅಲ್ಲೇ ಇಟ್ಕೊಳ್ಳಿ. ನನಗೆ ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾನೆ ಅವನು ಯಾವಾಗ್ಲೂ. ಸಿಗ್ಲಿ. ಇವಾಗ ನೀನು ಹೇಳಿದ್ಯಲ್ಲ, ನನಗೆ ಕಂಪ್ಲೇಂಟ್ ಮಾಡಿದ್ಯಲ್ಲ, ನಾನು ವಿಚಾರಿಸ್ಕೊಂತೀನಿ ಬಿಡು, ನೀನು ಭಯ ಪಡಬೇಡ. ಸರಿ ಆಂಟಿ, ಆಯ್ತು. ನಾನು ಸ್ಕೂಲ್ಗೆ ಹೋಗ್ತೀನಿ. ಬಾಯ್. ಬಾಯ್ ಪುಟ್ಟ, ಹುಷಾರು. ಸಿಂಚನ ಮೇಡಮ್, ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ನಾವು ಮನೇಲಿ ಎಲ್ಲರೂ ಇರ್ತಾ ಇದ್ವಿ, ಸ್ವಲ್ಪ ಹೊತ್ತು ಮಾತಾಡ್ಬೋದಾಗಿತ್ತು. ಇವಾಗ ಟೈಮ್ ಆಗೋಯ್ತಲ್ಲ ಮೇಡಮ್. ಪರವಾಗಿಲ್ಲ, ನೀವು ಹೊರಡಿ, ಪರವಾಗಿಲ್ಲ. ಉಮಾನ್ ಮಾತಾಡ್ಸ್ಕೊಂಡು ನಾನು ಹೋಗ್ತೀನಿ. ಸರಿ ಮೇಡಮ್, ಆಯ್ತು ಮೇಡಮ್. ಉಮಾ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಯ್ತಾ? ಸಂಜೆ ಬರೋವಾಗ ಒಳ್ಳೆ ಟ್ಯಾಬ್ಲೆಟ್ಸ್ ತೊಗೊಂಬರ್ತೀನಿ. ಹಾಂ ಸರಿ, ಆಯಿತು. ಸಿಂಚು ಅಕ್ಕ, ಟಿಫನ್ ಮಾಡಿರಂತೆ, ನಡೀರಿ. ಇಲ್ಲ ಉಮಾ, ಆಯಿತು ಟಿಫನು. ಓ ಶಾಂತಿ, ಬಮ್ಮ. ಸಿಂಚು ಅಕ್ಕ, ನಾನು ಬರ್ತೀನಿ ಅಕ್ಕ ನಿಮ್ಮ ಜೊತೆ. ಬೇಡ, ಅವ್ನು ಯಾವ ಥರ ವ್ಯಕ್ತಿನೋ ಏನೋ ಯಾರಿಗೆ ಗೊತ್ತು. ನಾನು ಉಮಾ ಹೋಗೋದು ಬರ್ತೀನಿ, ನೀನೇನು ಭಯ ಪಡಬೇಡ. ನಾನು ಬರ್ತಾ ಇದ್ದೆ ಅಕ್ಕ ನಿಮ್ಮ ಜೊತೆ. ಬೇಡಮ್ಮ, ಬೇಡ, ನಾನು ಉಮಾ ಹೋಗ್ಬಿಟ್ಟು ಬರ್ತೀನಿ. ಉಮಾ, ಬ್ಯಾಗ್ ತೊಗೊಂಬೋಗು. ಹಾಂ ಸರಿ ಅಕ್ಕ. ಅಕ್ಕ, ಅವನಿಗೆ ದುಡ್ಡು ಒಡವೆ ಎಲ್ಲ ಕೊಟ್ಬಿಡೋದಾ? ಅವನಿಗೆ ಯಾರು ಕೊಡ್ತಾರೆ ಶಾಂತಿ? ಯಾರು ಕೊಡ್ತಾರೆ? ದುಡ್ಡು ಕೊಡಲ್ಲ, ಒಡವೆ ಕೊಡಲ್ಲ, ಖಾಲಿ ಬ್ಯಾಗ್ ತೊಗೊಂಡು ಹೋಗೋದಷ್ಟೇ. ಓ ಹೌದಾ, ಸರಿ ಅಕ್ಕ, ಹುಷಾರಕ್ಕ. ಹಾಂ ಸರಿ ಅಮ್ಮ, ಆಯಿತು. ಇದೇ ಜಾಗನೇ ಅಕ್ಕ ಅವ್ನು ಲೊಕೇಶನ್ ಕಳಿಸಿದ್ದು? ಹಾಂ ಇದೇ ಜಾಗನೇ ಅಕ್ಕ. ಬರ್ತಾ ಇದ್ದಾನೆ. ಬರಲಿ. ಓ, ನಾನು ಹೇಳಿದ ಟೈಮ್ಗಿಂತ ಮುಂಚೆನೇ ಬಂದ್ಬಿಟ್ಟಿದ್ದೀರಾ? ಹಾಂ, ಓ ಇವರೇನಾ ಅವತ್ತು ನಮ್ಮ ಅತ್ತೆಗೆ ಭಯ ಇಡ್ಸ್ತಿರೋ ಪೊಲೀಸ್ ಡ್ರೆಸ್ ಹಾಕೊಂಬಂದು? ಉಮಾ, ಇವರೇ. ಅಲ್ಲ, ನೀನು ಸುಮ್ಮನೆ ಯಾಕೆ ನನ್ನ ಹತ್ರ? ನಾನು ನೀನು ಫಿಲಮ್ಗೆ ಹೋಗಿದ್ವಿ, ಪಾರ್ಕ್ ಹೋಗಿದ್ವಿ, ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಹೋಗಿದ್ವಿ ಅಂತ ಸುಳ್ಳು ಹೇಳ್ತಾ ಇದೆಯಾ?
ನಾನು ಯಾವತ್ತಾದ್ರೂ ನಿನ್ನ ಜೊತೆ ನಿಂತ್ಕೊಂಡು ಒಂದು 5 ನಿಮಿಷ ಮಾತಾಡಿದ್ದೀನಾ? ಹಾಂ, ಯಾಕೆ ನನ್ನ ಮೇಲೆ ಇಲ್ಲದ ಅಪವಾದ ಆಗ್ತಾ ಇದೆಯಾ? ನಮ್ಮ ಅತ್ತಿಗೆ ಹೇಳಿದ್ರಂತಲ್ಲ ನನ್ನನ್ನೇ ಮದುವೆ ಆಗು ಅಂತ ಹೇಳ್ಬಿಟ್ಟು. ಹಾಂ, ನೀನು ಹೋಗಿವಾಗಿ ಒಂದು ಮಗು ತಂದೆನ ಮದುವೆ ಆಗಿದೆಯಲ್ಲ, ಇದು ಸರಿನಾ? ಹಾಂ, ಸರಿನಾ ಇದು? ನನಗೇನಾಗೈತೆ? ನಾನು ಚೆನ್ನಾಗಿದ್ದೀನಲ್ಲ. ಎಷ್ಟು ಚೆನ್ನಾಗಿದೆಯಾ ನೀನು, ಒಳ್ಳೆ ಹೀರೋ ಥರ ಇದೆಯಾ. ಹಾಂ, ಯಾವುದಾದ್ರೂ ಮೂವಿಯಲ್ಲಿ ಆಕ್ಟ್ ಮಾಡಿದ್ದ ನೀನು? ಹೌದಾ, ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ? ನೀನು ಅಷ್ಟೇ, ಪೊಲೀಸ್ ಡ್ರೆಸ್ಸಲ್ಲಿ ಸೇಮ್ ರಿಯಲ್ ಪೊಲೀಸ್ ಥರನೇ ಕಾಣಿಸ್ತಾ ಇದೆಯಾ. ನೀನು ಚೆನ್ನಾಗಿದ್ಯಾ, ಬಾಡಿ ಫಿಟ್ಟಿಂಗ್ ಎಲ್ಲ ಸೂಪರು. ಓ, ಥ್ಯಾಂಕ್ ಯು ಸೋ ಮಚ್. ಇದು ಬಾಡಿಗೆ ಡ್ರೆಸ್ಸು. ಗೊತ್ತಾಯ್ತು ನನಗೆ, ಮೊನ್ನೆನೇ ಗೊತ್ತಾಯ್ತು. ನಮ್ಮ ಅತ್ತೆಗೂ ಬೆದರಿಸ್ಬಿಟ್ಟು ಒಡವೆ ಎಲ್ಲ ಇಸ್ಕೊಂಬಂದ್ರಂತೆ ಉಮಾವು. ಹಾಂ, ನೀವೇ ತಾನೇ ಅವತ್ತು ಹೋಗಿದ್ದಿದ್ದು ಪೊಲೀಸ್ ಡ್ರೆಸ್ ಹಾಕೊಂಡು? ಹೌದು, ನಾನೇ. ಉಮಾ ಜೊತೆ ಹೇಳಿದ್ರಂತೆ ನಾನು ಕರ್ಕೊಂಬರಕ್ಕೆ, ಅದಕ್ಕೆ ಬಂದೆ. ಅದೇ ಡ್ರೆಸ್ಸೇ ಬಾಡಿಗೆ ತೊಗೊಂಡು ಮತ್ತೆ ಬಂದೆ. ಹೌದು, ಕೂಲಿಂಗ್ ಗ್ಲಾಸ್ ಹಾಕಿದ್ಯಾ, ಶರ್ಟ್ ಹಾಕಿದ್ಯಾ, ಅದ್ರ ಮೇಲೆ ಕೋಟ್ ಹಾಕಿದ್ಯಾ, ಜೀನ್ಸ್ ಹಾಕಿದ್ಯಾ, ಕಾಲಲ್ಲಿ ಚಪ್ಪಲಿ ಹಾಕಿಲ್ಲ? ಚಪ್ಪಲಿ ಏನೋ ಇದ್ವು, ನಮ್ಮ ಅತ್ತಿಗೆ ತಕ್ಕೊಟ್ಟಿದ್ಲು ಮೊನ್ನೆ 600 ರೂಪಾಯಿ ಕೊಟ್ಟು. ಏನು ಮಾಡೋದು, ನೆನ್ನೆ ಸಾಯಂಕಾಲ ಎಣ್ಣೆ ಕಾಸಿರಿಲ್ಲ, ಯಾರನ್ನೋ ಕೇಳಿದೆ ಕೊಡಿಲ್ಲ, ಅದಕ್ಕೆ ಚಪ್ಪಲಿಗ್ಲತ್ತ ಮಾರ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟೆ. ಓ ಹಂಗೆ, ಸೂಪರು. ಚಪ್ಪಲಿ ಮಾರ್ಬಿಟ್ಟು ಎಣ್ಣೆ ಕುಡಿದಿದ್ದಿ ಅಂತಂದ್ರೆ ನೀನು ಎಷ್ಟು ಗ್ರೇಟ್ ಇರಬೇಕು. ಹೌದು, ಮತ್ತೆ ನಾವಂದ್ರೆ ಸುಮ್ಮನೆನಾ? ಹಾಂ, ಓ ಇರ್ಲಿ, ನೀನು ಆಮೇಲೆ ವಿಚಾರಿಸ್ಕೊಂತೀನಿ. ಏ ಉಮಾ, 5 ಲಕ್ಷ ದುಡ್ಡು ಒಡವೆ ಎಲ್ಲ ತಂದಿದ್ಯಾ? ಹಾಂ, ತಂದಿದ್ದಾಳೆ ಕರೆಕ್ಟಾಗಿ 5 ಲಕ್ಷ ತಂದಿದ್ದಾಳೆ, ಒಡವೆ ತಂದಿದ್ದಾಳೆ. 5 ಲಕ್ಷಕ್ಕೆ 1 ರೂಪಾಯಿ ಕಡಿಮೆನೂ ಇಲ್ಲ, 1 ರೂಪಾಯಿ ಜಾಸ್ತಿನೂ ಇಲ್ಲ. ಹೈ, ಕೊಡಿಲಿ ಬ್ಯಾಗ್ ಕೊಡಿಲಿ. ಬ್ಯಾಗ್ ಎಲ್ಲ ಅಷ್ಟು ಸಾಮಾನ್ಯವಾಗಿ ನಿನ್ನ ಕೈ ಕೊಡೋಕ್ಕಾಗುತ್ತಾ? ನೀನು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೊಂತೀಯಾ? ಹಾಂ, ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಂತ ಏನೋ ಮಾತಾಡ್ತಾ ಇದೆಯಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೋ. ನಾನು ಅವಳನ್ನು ಕೇಳ್ತಾ ಇರೋದು. ಓ ಹೌದಲ್ಲ, ಬಾಡಿಗೆ ತಂದಿರೋದು ಇದು ಡ್ರೆಸ್ಸು. ಹ್ಞೂ, ಸರಿ, ಮಾತಾಡ್ರಿ. ಏ ಉಮಾ, ಇವಾಗೂ ಟೈಮ್ ಮೀರಿಲ್ಲ. ಅವ್ನು ಡೈವರ್ಸ್ ಕೊಟ್ಬಿಡು, ನಾನು ನಿನ್ನ ಮದುವೆ ಆಗ್ತೀನಿ. ನಿನ್ನ ಹೆಂಗೆ ಬೇಕೋ ಹಂಗೆ ಖುಷಿಯಾಗಿ ನೋಡ್ಕೊತೀನಿ. ನಿಮ್ಮ ತೋಟದ ಕೆಲಸ ಎಲ್ಲ ಮಾಡ್ತೀನಿ. ಯೋಚನೆ ಮಾಡು. ಎಣ್ಣೆ ಕುಡಿಯೋಕ್ಕೆ ಕಾಸಿಲ್ಲ ಅಂದ್ಬಿಟ್ಟು ಚಪ್ಪಲಿನೇ ಮಾರ್ದೋನು ನೀನು. ಮನೆ ಆಸ್ತಿ ಒಡವೆ ಎಲ್ಲ ಹಾಳು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಂ, ಅದನ್ನು ಮಾರ್ಬಿಟ್ಟು ಎಣ್ಣೆ ಕುಡಿಬೋದಲ್ಲ ನೀನು? ನಿನ್ನನ್ನು ಮದುವೆ ಮಾಡ್ಕೊಬೇಕಾ ಅವಳು? ಅದು ಒಳ್ಳೆ ಗಂಡ ಸಿಕ್ಕಿರುವಾಗ ಅವನನ್ನು ಬಿಟ್ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೊಬೇಕಾ? ಎಂತ ಮಾತು ಹೇಳ್ತಾ ಇದೆಯಾ ನೀನು? ಹೌದಾ, ಸರಿ ಆಯಿತು, ಹಂಗಾದ್ರೆ ನಿನ್ನನ್ನು ಮದುವೆ ಆಗ್ತೀನಿ ನಾನು. ನನ್ನನ್ನು ಮದುವೆ ಆಗ್ತೀಯಾ? ನೋಡು, ಆಮೇಲೆ ಸಾಕೋದು ಕಷ್ಟ ಆಗುತ್ತೆ ನಿನಗೆ. ನಾನೇನು ಸಾಕ್ತೀನಿ ನಿನ್ನ, ನೀನೇ ಸಾಕ್ತೀಯಾ? ಹಿಂಗೆ ಪೊಲೀಸ್ ವೇಷ ಹಾಕೊಂಡು ಅವ್ರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕಾಸಿಸ್ಕೋ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಿನ್ನ ಮದುವೆ ಆದಮೇಲೆ ನಾನು ಕೆಲಸಕ್ಕೆ ಹೋಗಲ್ಲ, ಆರಾಮಾಗಿ ಮನೇಲಿ ಇರ್ತೀನಿ. ನೋಡೋಕ್ಕೇನೋ ಚೆನ್ನಾಗಿದ್ಯಾ? ಯಾವುದಾದ್ರೂ ಪಿಕ್ಚರ್ ಸೇರಿಸ್ಬಿಡ್ತೀನಿ ನಡಿ ನಿನ್ನ. ಯಾವುದಾದ್ರೂ ಒಂದು ಪಿಕ್ಚರೊಳಗೆ ಹೀರೋಯಿನ್ ಪಾತ್ರ ಕೊಡಿಸ್ಬಿಡ್ತೀನಿ ನಡಿ. ಆರಾಮಾಗಿ ಇದ್ಬಿಡೋಣ ನಾನು ನಿನ್ನ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟು. ಏ ಉಮಾ, ಕೊಡಿಲ್ ಬ್ಯಾಗು. ನೀನು ಜಾಗ ಖಾಲಿ ಮಾಡಿ ಇಲ್ಲಿಂದ. ನಾನು ಅವ್ರ ಹತ್ರ ಜಾಸ್ತಿ ಮಾತಾಡೋದೈತೆ, ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ, ಅವ್ರು ಬಂದ್ರೇ ನಾನು ಹೋಗೋದು, ನಾನು ಒಬ್ಬಳೇ ಹೋಗಲ್ಲ. ಏಯ್, ಸುಮ್ಮನೆ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇರೋದು. ಕೊಡ್ಲಿಲ್ಲ ಬ್ಯಾಗು. ನಿನ್ನ ಕೆಲಸ ಮುಗಿತು, ಇಲ್ಲಿಂದ ರೈಟ್ ಹೇಳು. ಅಯ್ಯನ ನಮ್ಮ ಮಗನೇ, ನನ್ನ ಹತ್ರ ಇರೋ ಪಕ್ತಿಯಾ? ಹಾಂ, ಏಯ್ ಬಿಡು ನನ್ನನ್ನ. ಪೊಲೀಸ್ ವೇಷ ಹಾಕೊಂಬಂದು ನನ್ನ ಹತ್ರ ಆಟ ಆಡ್ತಾ ಇದೆಯಾ? ಬಿಡು ನನ್ನನ್ನ. ನಿನ್ನಂತವ್ರನ್ನ ಎಷ್ಟು ಚೆನ್ನಾಗಿ ನೋಡಿಲ್ಲ ನಾನು. ನನ್ನ ಹತ್ರ ಇರೋ ಪಕ್ತಿಯಾ? ಹಾಂ, ನನ್ನ ಹತ್ರ ಇರೋ ಪಕ್ತಿಯೇನು? ಏಯ್ ಬಿಡೆ ನನ್ನನ್ನ, ಬಿಡೋ ಮಾತೇ ಇಲ್ಲ ನಾನು. ಅಲ್ಲ, ನಾನು ನಿಮಗೆ ಪೊಲೀಸ್ ವೇಷ ಹಾಕಿರೋ ಥರ ಕಾಣಿಸ್ತಾ ಇದ್ದೀನಿ ನೀನು. ಏಯ್ ಉಮಾ, ಏನು ನೋಡ್ತಾ ಇದೀಯಾ? ಬಾಚು, ನೆನ್ನೆಯಿಂದ ಅಳ್ತಾ ಇದ್ದಲ್ಲ, ಬಡಿ ಇವ್ನಿಗೆ ಹೇಳು. ಅಕ್ಕ, ಹೇಳಿದ ಕೆಲಸ ಮಾಡು ಅಷ್ಟೇ. ನನ್ಮೇಲೆ ಬಿಡ್ತಾಡಿ ಹೇಳ್ತೀಯ? ಏಯ್ ಬಿಡಮ್ಮ, ಇಬ್ಬರನ್ನೂ ಅಷ್ಟೇ ಇಲ್ಲೇ ಊತಾಕ್ಬಿಡ್ತೀನಿ ಸಾಯಿಸ್ಬಿಟ್ಟು. ಸುಮ್ಮನೆ ನಾನು ಬಿಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಿಮ್ಮಿಬ್ಬರನ್ನು ಏನು ಮಾಡ್ತೀನಿ ನೋಡ್ತಾ ಇರೋ. ನಾಸಿರ್ ಬನ್ನಿ ಇಲ್ಲೇ. ಮೇಡಮ್, ಏಯ್ ಇವಾಗ ಗೊತ್ತಾಯ್ತೇನೋ ನಮ್ಮ ಮೇಡಮ್ ಯಾರು ಅಂತ? ಹಾಂ, ವೇಷ ಹಾಕೊಂಬಂದವ್ರಾ? ಪೊಲೀಸ್ ವೇಷ? ಅಯ್ಯ ಲೂಸ್ ಬಡ್ಡಿ ನನ್ನ ಮಗನ ತಕೊಂಬಂದ, ನಡಿಯ ಸ್ಟೇಷನ್ಗೆ. ಅಯ್ಯೋ, ನಾನು ಏನೋ ತಿಳಿದಿರ ಮಾತಾಡ್ಬಿಡ್ನೆ. ನನ್ನ ಪಾಡಕ್ಕೆ ನಾನು ಬಿಟ್ಬಿಡ್ರಿ, ನನಗೇನು ಗೊತ್ತಿಲ್ಲ. ನಮ್ಮ ಅತ್ತೆ ಹೇಳಿದ್ವು ಹಿಂಗೆಲ್ಲ ಉಮಾನ ಬ್ಲ್ಯಾಕ್ ಮೇಲ್ ಮಾಡಿ ಅಂತ. ನಂಗೇನು ಗೊತ್ತಿಲ್ಲ, ನಾನು ಬಿಟ್ಬಿಡ್ರಿ. ಅವ್ರಿಗೂ ಇದೆ ಇರೋ ಗ್ರಾಚಾರ, ಅವ್ರನ್ನೂ ಹೇಳ್ಕೊಂಬರ್ತೀನಿ ಇರೋ. ನಾಸಿರ್, ಇವ್ನಿಗೆ 5 ಲಕ್ಷ ದುಡ್ಡು ಒಡವೆ ಎಲ್ಲ ಬೇಕಂತೆ, ಸ್ಟೇಷನ್ ಕರ್ಕೊಂಡೋಗಿ ಕೊಡೋಗಿ. ಏಯ್ ನಡಿಯೋ. ಅಕ್ಕ, ನೀವೇನಾದರೂ ಇಲ್ಲ ಅಂದಿದ್ರೆ ನಾನು ಏನಕ್ಕ ಮಾಡೋದು? ಅಯ್ಯೋ, ಇಂಥವ್ರಿಗೆಲ್ಲ ಭಯಪಟ್ಟರೆ ಆಗುತ್ತಮ್ಮ. ಬಾ ಹೋಗೋಣ, ಬಾ.